ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲದೆ ವಂಚಿತರಾಗಿ ತಮ್ಮ ಸ್ವಂತ ಖರ್ಚಲ್ಲಿ ರಸ್ತೆಯನ್ನ ಸರಿಪಡಿಸಿಕೊಳ್ಳುತ್ತಿರುವ ರೈತರು. ಹೌದು ವೀಕ್ಷಕರೇ, ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಬಾಳೆಕುಂದರಿಗೆ ಕಾಲುವೆ ಪಕ್ಕದಲ್ಲಿ ಇರುವ ರಸ್ತೆ ಇದು. ರೈತರು ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಯಾವುದೇ ತರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು. ನೂರಾರು ಕುಟುಂಬಗಳು ಹೊಲದಲ್ಲಿ ವಾಸವಾಗಿದ್ದು ಅವರು ಹೊಲದಲ್ಲಿ ಬೆಳೆದ ಫಸಲನ್ನ ಮಾರುಕಟ್ಟೆಗೆ ತರಲು ರಸ್ತೆ ಸರಿಯಾಗಿಲ್ಲದ ಕಾರಣ ತಮ್ಮ ಸ್ವಂತ ಖರ್ಚಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡುತ್ತಿರುವುದು ನಾಚಿಕೆಗೇಡಿನ ವಿಷಯ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಯಾವುದಾದ್ರೂ ಫಂಡ್ ಬಂದ್ರೆ ರಸ್ತೆಯನ್ನ ಮಾಡುವುದಾಗಿ ಭರವಸೆ ಕೊಟ್ಟು ರೈತರಿಗೆ ಲಗಾಮ್ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲಿಂದ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಯಾಕಂದ್ರೆ ಅದರ ಪಕ್ಕದಲ್ಲಿ ಎಡದಂಡೆ ಕಾಲುವೆ ಇರೋದ್ರಿಂದ ಮಳೆಗಾಲದಲ್ಲಿ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ದಾಟಲು ತುಂಬಾನೇ ಕಷ್ಟ. ಸರ್ಕಾರದ ಯಾವುದೇ ಸೌಲಭ್ಯ ಸಿಗದ ಕಾರಣದಿಂದ ತಮ್ಮದೇ ಸ್ವಂತ ಖರ್ಚಲ್ಲಿ ರಸ್ತೆಯನ್ನ ಸರಿಪಡಿಸಿಕೊಳ್ಳುತ್ತಿರುವ ರೈತರು. ಇನ್ನು ಮುಂದಾದ್ರೂ ಅಧಿಕಾರಿಗಳು ಕಣ್ಣು ತೆರೆದು ಎಚ್ಚೆತ್ತುಕೊಂಡು ರೈತರ ಕಷ್ಟಕ್ಕೆ ಸ್ಪಂದಿಸ್ತಾರಾ ಕಾದು ನೋಡಬೇಕಾಗಿದೆ. ಅಣ್ಣ, ಈಗ ರೈತರೆಲ್ಲ ಕೂಡಿಸಿ ರಸ್ತೆ ಮಾಡ್ಸಾಕತ್ತೀರಿ, ಗೌರ್ಮೆಂಟ್ನಿಂದ ನಮ್ಗೆ ಯಾಕೆ ಸೌಲಭ್ಯಗಳು ಸಿಕ್ಕಿಲ್ಲ? ನೂರಾರು ವರ್ಷಗಳಿಂದ ಈ ರಸ್ತೆ ನೆಲಗುದೆ ಬಿದ್ದಿತ್ತು. ಈ ಕಾರಣಕ್ಕಾಗಿ ನಮ್ಮ ರೈತರನ್ನ ಏನು ಮಾಡಿದ್ರು, ಒಂದು 15 ತಿಂಗಳ ಗಂಟ್ಲೆ 2-3 ತಿಂಗಳ ಗಂಟ್ಲೆ ಡಿಸ್ಕಷನ್ ಮಾಡಿ ಕೆಲವೊಂದು ಹುಡುಗರು ಭಾಳ ಪ್ರಯತ್ನದೊಳಗೆ ಮಾಡಿ ಏನು ಮಾಡಿದ್ರು ಅಂದ್ರೆ ಒಂದು ಹಂತಕ್ಕೆ ತೊಗೊಂಬಂದಿಟ್ರು. ಏನಾದರೂ ಮಾಡಿ ನಾವು ಏನೋ ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ದುಡ್ಡು ಖರ್ಚು ಮಾಡಿದಾಗ ಮಾತ್ರ ನಮಗೆ ಊಟ ಮಾಡೋಕ್ಕಾಕೈತಿ. ಇದು ಭ್ರಷ್ಟ ಸರ್ಕಾರ, ಲಜ್ಜಿಗೆಟ್ಟ ಸರ್ಕಾರ. ಇದ್ರೊಳಗೆ ಏನು ಗಂಧ ಐತೋ ಇಲ್ಲೋ ಗೊತ್ತಿಲ್ಲ. ನಾವ ಬೆಳೆಯುವಂಥ ನಾವ ದುಡ್ಡು ಹಾಕಿ ನಾವ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶ. ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ ಸಾಕಷ್ಟು ಬಾರಿ ಅದನ್ನೇನು ದಾಖಲಾತಿಗಳು ತಂದು ನಾವು ಮಾಡೋಣ ಅಂತ ಕೆಲಸ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತಿನ ದಿವಸ ಪೂಜಾ ಮಾಡಿ ಈ ರಸ್ತೆ ಪ್ರಾರಂಭ ಮಾಡಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಈ ರಸ್ತೆ ಎಲ್ಲಿಂದ ಎಲ್ಲಿ ಮಠ ಅದು ಯಾವ ರಸ್ತೆ ಅಂತಾರ್ರಿ ಇದಕ್ಕೆ? ಮತ್ತು ಇದು PWDಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಈ ರಸ್ತೆ? ಈ ರಸ್ತೆ ಏನೈತೆ ಅಂದ್ರೆ ಸರ್, ಇದು ಮಲ್ದೂರ್ ರಸ್ತೆ ಅಂತೇಳಿ ಇದು ರಸ್ತೆ. ಅಲ್ಲಿಂತ್ರ ಹಿಡಿದ್ರೆ ಇದು ಕಾಳಮ್ಮನ ಗುಡಿ ಅಲ್ಲಿಂತ್ರ ಹಿಡಿದ ಮಲ್ದೂರ್ ಮಠ ರಸ್ತೆ ಇದು. ಅವಾಗಿಂತ್ರ ಇವತ್ತಿನ ಮಠನೂ ನೆಲಗುದಿಗೆ ಬಿದ್ದತಿ. ಸತ್ತ ಸರ್ಕಾರಗಳು, ಭ್ರಷ್ಟ ರಾಜಕಾರಣಿಗಳು ಇವ್ರು ಇರೋದ್ರಿಂದ ನಮ್ಮ ರೈತರಿಗೆ ಈ ರೀತಿ ಅನ್ಯಾಯ ಆಗೋದು ನಮ್ದು ಒಂದೇ ಅಲ್ಲ, ಸಾಕಷ್ಟು ಆಗಾಕತ್ತಾವ. ಆದ್ರೆ ನಮಗೆ ಈ ಭಾಗದೊಳಗೆ ದೊಡ್ಡ ಅನ್ಯಾಯ. ಆ ಅನ್ಯಾಯ ಬೇಡ, ನಮ್ಮ ದುಡ್ಡು ಹಾಕಿ ನಾವು ಮಾಡೋಣ ಅಂತೇಳಿ ಪ್ರಯತ್ನ ಮಾಡಾಕತ್ತೀವಿ. ಎಲ್ಲ ರೈತರು ನಿಮ್ಮ ಅಮೌಂಟ್ ಹಾಕಿ ನಿಮ್ಮ ಹೊಲಗಳು ಅಂತ ಕಷ್ಟ ಮಾಡ್ತಿರೋ ಪೂರ ಇದನ್ನ ಎಲ್ಲಿ ಮಠ ರಸ್ತೆ ಐತಿ ಅಲ್ಲಿ ಮಠ ಮಾಡ್ತಿರೋ? ಇದನ್ನ ಹಿಡಿದ ದ್ಯಾಮನಗೌಡ ಕಾಂಪ್ಲೆಕ್ಸ್ ಮಠ ಇದನ್ನ ನಾವು ಎಲ್ಲಾರು ಕೂಡಿ ದುಡ್ಡು ಹಾಕಿ ಮಾಡ್ಬೇಕಂತ ನಿರ್ಣಯ ಮಾಡಿ. ಎಷ್ಟು ಮಂದಿ ರೈತರು ಅದಾರ? ಈಗ ಎಷ್ಟು ಸೆಕ್ಟರ್ ಅದ, ಹೆಕ್ಟರ್ದಾಗ ನೀವು ಜಮೀನ್ದಾರ ಅದೀರಿ? ಇಲ್ಲಿ ಯಾರ್ಯಾರು ಅದೀರಿ? ಒಬ್ಬೊಬ್ರು ಒಂದೊಂದು ಕೂರಿಗೆ ಅದಾವ, ಒಬ್ಬೊಬ್ರು 2 ಎಕರೆ ಅದಾವ, ಒಬ್ಬೊಬ್ರು 1 ಎಕರೆ ಅದಾವ, ಒಬ್ಬೊಬ್ರು 20 ಗುಂಟೆ ಅದಾವ. ಎಲ್ಲ 1 ಎಕರೆ 2 ಎಕರೆ 10 ಗುಂಟೆ 10 ಎಕರೆ ಅನ್ನೋ ಬದಲಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಜನ ಒಗ್ಗಟ್ಟಾಗಿ ಇಲ್ಲಿಂದ ಹಿಡಿದ ಅಲ್ಲಿ ಮಠನೋ ನಾವೇ ಮಾಡೋಣ ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡು ಈ ಕೆಲಸ ಪ್ರಾರಂಭ. ಒಮ್ಮೆ ಈ ರಸ್ತೆಗೆ ಯಾವುದೇ ಸ್ಯಾಂಕ್ಷನ್ಗಳು ಬಂದಿಲ್ಲ, ಮತ್ತು ಯಾವ ಸರ್ಕಾರದವರು ಯಾವ MLAಗಳು ಬಂದಿಲ್ಲ ಇದಕ್ಕೆ ನಿಮಗೆ ಭೇಟಿಯಾಗಿ ರಸ್ತೆ ಮಾಡ್ತೇವೆ ಅದನ್ನಂತ ಏನು ಕೇಳಿಲ್ಲ? ಈ ರಸ್ತೆ ನಮಗೆ ತಿಳಿದ ಮಟ್ಟಿಗೆ ರಾಜಣ್ಣ ಮಾಮಾಣಿ ಅವರು ಬಂದು ಪೂಜಾ ಮಾಡಿ ಸ್ಯಾಂಕ್ಷನ್ ಮಾಡಿದ್ರು. ಅವಾಗ ಸ್ವಲ್ಪ ಅದು ಇದು ಅಡೆತಡೆ ಬಂದ, ಈ ರಸ್ತೆ ಆಗಲಿಲ್ಲ. ಅಲ್ಲಿಂದ ಇಲ್ಲಿ ಮಠನೂ ಸರ್ಕಾರದ ಮಟ್ಟದ ಐತಿ. ಸರ್ಕಾರದೊಳಗೆ ಇದು ಎಲ್ಲ ಏನೈತಿ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ. ಆದರೂ ಕೂಡ ಸರ್ಕಾರದವರು ರಾಜಕಾರಣಿಗಳ ಕೂಡಿ ಈ ರಸ್ತೆನ ನಿರ್ಲಕ್ಷ್ಯ ಮಾಡ್ಯಾರ. ಮತ್ತೆ ಈಗ ನೀವು ಲೋಕಲ್ ಲೀಡರ್ಗಳು ಯಾರು ನಿಮಗೆ ಬಂದು ಸ್ಪಂದನೆ ಮಾಡ್ತಾರೋ ಏನು ಮಾಡೋದಲ್ಲ? ಸಾಕಷ್ಟು ಜನಕ್ಕೆ ಹೇಳಿದೇವ್ರಿ. ಇನ್ನೇನಾದರೂ ತಮ್ಮ ಮೂಲಕ ಪ್ರಕಟಣೆ ಆದ್ರೆ ಅವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಪುರಸಭೆಯಿಂದ ನಿಮಗೆ ಯಾವುದೇ ಸಹಕಾರ ಸಿಗಾಕತ್ತಿಲ್ಲ? ಸಿಗಾತಿಲ್ರಿ. ಯಾಕೆ ಸಿಗಾತಿಲ್ಲ ಅಂದ್ರೆ, ಈಗ ನಿನ್ನೆ ಹೋಗಿದ್ವಿ ಪುರಸಭೆಕ, ಚೀಫ್ ಆಫೀಸರ್ ನಮ್ಮ ಹದ್ದಿ ಒಳಗಿಲ್ಲ ಅಂತ ಹೇಳಿದಾರು. ಆದ್ರೂ ನಮಗೆ ಇಲ್ಲಿ ಕಸ ಬಂದು ಅವರು ಹೋಗಿತಾರು. ಮತ್ತು ಅವ್ರಿಗೆ ಮೇನ್ ರಸ್ತಾ ಬೇಕದ. ಯಾಕಂದ್ರೆ ಕಿನಾಲ್ ರಸ್ತಾ ಅವ್ರ ಸಂಬಂಧ ಇಲ್ಲ, ಆದ್ರೂ ಕಿನಾಲ್ ರಸ್ತಾ ಮ್ಯಾಗ ಅಡ್ಡಾಡ್ತಾರೆ ಅವರು.
ಮೇನ್ ರಸ್ತಾ ಅಂದ್ರೆ ಅವ್ರಿಗೆ ಮಲ್ದು ರಸ್ತಾನ ಬೇಕು ಅವ್ರಿಗೆ ಪುರಸಭೆ ಮುಂದೆ, ಆದ್ರೆ ಅವರು ಕ್ರಮ ತಗೊಳತಿಲ್ಲ. ಮತ್ತು ನೀವು PWD ಅವ್ರನ್ನ ಏನಾರ ಕೇಳಿದ್ರು ಇಲ್ಲೋ? ಯಾಕಂದ್ರೆ ಇಲ್ಲಿ ಕೌಲಿ ರಸ್ತಾ ಅದ, ದೊಡ್ಡ ಕೌಲಿ ಹಾದಿದ, ಅದಕ್ಕಾಗಿ ನೀವು ಏನಾರ ಅವ್ರನ್ನ PWD ಅವ್ರ ಕಾಂಟ್ಯಾಕ್ಟ್ ಮಾಡಿ ಏನಾರ ಮಾಡ್ತೀರಿ ಕೇಳ್ತೀರಿ ಅಂತ ಏನಾರ ಮಾಡಿದಿರಿ? ನಿಗಮ್ ಆಗೈತಿ, ಮೊದಲ ಕೌಲಿ ರಸ್ತಾ ಸರ್ಕಾರದಾಗ ಮಾಡ್ತಾನೆ ಹಿಂಗ ಅನ್ಕೊಂತ ಹೋಗಿದ್ರು. ಈಗ ನಿಗಮ್ ಆಗೈತಿ, ಯಾವ ಸಾಹೇಬು ಬಂದಿಲ್ಲ, ಎದಕ್ಕೂ ಬಂದಿಲ್ಲ. ಅವ್ರು ಒಂದು ಕಂಟಿ ಕಡ್ದಿಲ್ಲ. ಆದ್ರೆ ಈಗ ಕೇಳಾಕ್ ಹೋದ್ರ ನಮಗ ಸರ್ಕಾರಕ್ಕೆ ಎರಡು ಅಟ್ಯಾಚ್ ಐತಿ, ನಾವು ಮಾಡ್ಕೋತೇವಂತ ಚೀಫ್ ಆಫೀಸರ್ ಹೇಳ್ತಾನು. ಮತ್ ನೀರಾವರಿ ನಿಗಮದವ ಒಟ್ಟ ಇಲ್ಲಿ ಸನೇಕು ಬಂದಿಲ್ಲ, ಎದಕ್ಕೂ ಬಂದಿಲ್ಲ. ಕೌಲಿ ಕಡೆ ಹಿಡಿಯಪ್ಪ, ಕೌಲಿ ಮ್ಯಾಗಿನ ಕಂಟಿ ಎಲ್ಲ ಬರೀ ಅವ್ರ ಮಾಡಾಕತ್ತಿಲ್ಲ, ಅವ್ರ ಕೆಲಸಗಳು ಅವ್ರ ಮಾಡಾಕತ್ತಿಲ್ಲ ನಿಗಮದವ್ರು. ಮತ್ತು ನೀವು ಎಷ್ಟು ದಿನದ ಈ ರೈತರಿಗೆ ನೀವು ಅದನ್ನ ಈಗ ನಿಮಗೆ ಪ್ರಾಬ್ಲಮ್ ಆಗಾಕತ್ತೈತೆ ಅನ್ನೋದು ನೀವು ಯಾರಿಗೆ ತೋರಿಸ್ಕೊಟ್ಟಿದ್ದೀರಿ? ಇದನ್ನು ಯಾರಿಗಾರ ಒಬ್ಬರ ನೀವು ಲೀಡ್ರುಗಳಿಗೆ ಆಯ್ತು, ಅಧಿಕಾರಿಗಳಿಗೆ ಆಯ್ತು, ಏನಾರ ಹೇಳಿದಿರೋ ಇಲ್ಲೋ? ನಮಗೆ ಹಿಂಗದ ರಸ್ತಾ ಹಿಂಗದ ನೀವು ಮಾಡಿಕೊಡಿ ಅಂತ ಏನಾರ ಕೇಳಿದ್ರು ಇಲ್ಲೋ? ಇವತ್ತಿಗೆ PWD ಅವರು ಸಾಕಷ್ಟು ಬಾರಿ ಒಂದು ನಿಮಿಷ ತಡ್ರಿ, ಸಾಕಷ್ಟು ಬಾರಿ ಈ ಗೇಟ್ ಬಂದಾದಾಗ ಮುದಿಗೋಡ್ ಅಂತ AW ಸದ್ಯಕ್ಕೆ SC ಅಂತ ಕೃಷ್ಣಾಜಿರಾವು, ಈ ಸದ್ಯ SC ಮುಂಜಾನೆ ಕಲ್ಲೋಳಿಗೆ ಒಂದು ಬಂದು ಹೋಗ್ಯಾನ. PWD SC ಪ್ರತಿಯೊಬ್ಬರು SC AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಕಷ್ಟು ಬಾರಿ ಬಂದರು, ಇದನ್ನು ಕ್ಯಾರಿನ ಅನ್ನೋದಿಲ್ಲ. ಸರ್ಕಾರದೊಳಗೆ ದುಡ್ಡು ಇಲ್ಲಪ್ಪ, ಬಂದ್ರೆ ಮಾಡಿಸ್ಕೊಡ್ತೇವೆ, ಬಂದಾಗ ಮಾಡ್ತೇವೆ, ಸದ್ಯ ಮಟ್ಟಿಗೆ ಆಯಿತು ಅಂತ ನಮಗೆ ಲಗಾಮ್ ಹಾಕಿ ಮನೆ ಕಡೆ ಹೋಗ್ಬಿಡ್ತಾರೆ, ಬಿಟ್ಟರೆ ಏನೂ ಕೆಲಸ ಇಲ್ಲ. ಇವತ್ತ SC ಬಂದು ಹೋಗ್ಯಾನ. ಸದ್ಯ ನಮ್ಮ ಕಬ್ಬುಗಳು ಹೋಗಾಕತ್ತಿಲ್ಲ, ಈ ರೋಡ್ ಆದ್ರೆ ಹೋಗ್ತಾವೆ. ಮಾತಾಡ್ರಿ ನೀವು ಏನು ನಿಮಗೆ ಪ್ರಾಬ್ಲಮ್ ಏನಾಗತ್ತೆ? ನೀವು ರೈತರು ಅದೀರಿ, ನಿಮಗೇನು ಪ್ರಾಬ್ಲಮ್ ಆಗ್ತೈತಿ? ನಿಮ್ಮ ಕಬ್ಬುಗಳಿಗೆ ಹೋಗಾಕ ಏನಾರ ತೊಂದರೆ ಆಗ್ತೈತಿ? ರಸ್ತೆ ಆಯ್ತೋ ಇಲ್ಲೋ ನಿಮ್ಗೆ ಹೋಗಾಕ? ಈಗ ಈ ರೋಡ್ ಆದ್ರೇನ ನಮ್ಮ ಕಬ್ಬುಗಳು ಆತಿ, ನಮ್ಮ ಶಾಲಿಗೆ ಹೋಗೋ ಮಕ್ಕಳು ಆತಿ, ಎಲ್ಲ ಸರಳ ಆಕತ್ರಿ. ಇದೆಲ್ಲ ಅಲ್ಲಿ ಮಠ ಸರಳ ಆಗಂಗಿಲ್ಲ, ಕಬ್ಬುಗಳೆಲ್ಲ ಅಲ್ಲೇ ಉಳಿಯಾಕತ್ತಿವ. ಮತ್ತ ಸಾಲಿ ಮಕ್ಕಳು ಭಾಳ ಅದಾರ ಇಲ್ಲಿ. ಈ ರೋಡ್ ಆಗೋದ್ರಿಂದ ಡಾಂಬರ್ ಆತಂದ್ರ ಸಾಲಿ ಮಕ್ಕಳಿಗೆಲ್ಲ ಅನುಕೂಲ ಆಕತಿ. ಮತ್ತ ಮಲ್ದೂರ್ ಗಾಡಿನೂ ಇಲ್ಲಿ ಅಡ್ಡಾಡ್ತಾವ. ಮತ್ತು ನೀವೀಗ ನೀವು ಹೇಳತ್ತೀರಿ ಈಗ ರೋಡ್ ಇಲ್ಲ ಅಂತೇಳಿ, ಮತ್ತು ನೀವೆಲ್ಲ ಮಂದಿ ಎಲ್ಲ ನೀವು ಹೆಂಗೆ ಅಡ್ಡಾಡ್ತೀರಿ? ಯಾವ ರೊಟೇಷನ್ದಾಗ ಅಡ್ಡಾಡ್ತೀರಿ? ಮತ್ತು ಹುಡುಗರೆಲ್ಲ ಎಷ್ಟು ಗಂಟೆಗೆ ಕರ್ಕೊಂಡು ಹೋಗ್ತೀರಿ ನೀವು ಸಾಲಿಗೆ? ಈಗ ಮಳೆಗಾಲದಾಗ ನೀರಾಗ ಬಿದ್ದ ಹೋದ್ರು ಯಾವ ಗೌರ್ಮೆಂಟ್ ಬಂದಿಲ್ಲ, ಯಾವ ಸರ್ಕಾರ ಬಂದ ಏನ್ ಸ್ಪಂದನೆ ಮಾಡಿಲ್ಲ. ಈಗ ನಾವ ರೈತರನ್ನ ಗಾಡಿ ಮ್ಯಾಗ ಕರ್ಕೊಂಡು ಹೋಗುದು, ಕರ್ಕೊಂಡ್ ಬರುದು ನಮ್ಮ ಮಕ್ಕಳನ್ನ.